ರಾಜ್ಯ ಸರ್ಕಾರದ ದುರಾಡಳಿತ, ಜನವಿರೋಧಿ ಅಲೆ, ಅದರಲ್ಲೂ ಕೂಡ ಜನವಿರೋಧಿ ನೀತಿಯನ್ನು ಖಂಡಿಸಿ ದಳಪತಿಗಳು ಸಮರವನ್ನು ಸಾರ್ತಿದ್ದಾರೆ. ಶನಿವಾರ ಫ್ರೀಡಂ ಪಾರ್ಕ್ನಲ್ಲಿ ಉಗ್ರವಾದ ಹೋರಾಟವನ್ನು ಕೈಗೊಂಡಿದ್ದಾರೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಜೊತೆ ಮಾತನಾಡಲು ಇದೀಗ JDSನ ಯುವ ಘಟಕದ ರಾಜ್ಯಾಧ್ಯಕ್ಷ ನಿಖಿಲ್ ಸರ್ ಇದ್ದಾರೆ. ಅವ್ರನ್ನ ಮಾತಾಡ್ತಾ ಹೋಗ್ತೀನಿ. ಸರ್, ಹೇಗಿರುತ್ತೆ ಹೋರಾಟ? ಯಾಕಂದರೆ ರಾಜ್ಯ ಸರ್ಕಾರ 2 ವರ್ಷ ಪೂರೈಸ್ತಾ ಬರ್ತಾ ಇದೆ. ಇವತ್ತು ಬೆಲೆ ಏರಿಕೆ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದೆ. ಅದರ ಜೊತೆಗೆ ದುಬಾರಿ ಬೆಲೆ ಏರಿಕೆ ಒಂದು ಕಡೆ ಆದರೆ, ಜನ ವಿರೋಧಿ ನೀತಿಗಳು, ಮುಸ್ಲಿಂ ಮೀಸಲಾತಿ ವಿಚಾರ ಆಗಿರ್ಬೋದು, ದರ ಏರಿಕೆ ಆಗಿರ್ಬೋದು, ಸೆಸ್ ಆಗಿರ್ಬೋದು, ಇವತ್ತು ಜಾತಿ ಗಣತಿ ವಿಚಾರವನ್ನು ಕೂಡ ಈ ಓಲೈಕೆಗೆ ಮಾಡ್ತಿದ್ದಾರೆ ಅನ್ನುವಂಥದ್ದು ಕೂಡ ಭಾಳ ಚರ್ಚೆ ಆಗ್ತಿರುವಂಥದ್ದು. ಈ ಎಲ್ಲ ವಿಚಾರಗಳ ಬಗ್ಗೆ ನೀವು ಹೇಳೋದಾದರೆ ಮೊದಲ ರಿಯಾಕ್ಷನ್ ಸರ್. ಕಾಂಗ್ರೆಸ್ನ ಪಕ್ಷ ಕರ್ನಾಟಕ ರಾಜ್ಯದಲ್ಲಿ ಕಳೆದ 2 ವರ್ಷದಿಂದ ಅವರ ಆಡಳಿತದಲ್ಲಿ ಹಲವಾರು ವೈಫಲ್ಯತೆಗಳು ಹಾಗೂ ಭ್ರಷ್ಟಾಚಾರ ಅಂತಕ್ಕಂಥದ್ದು ಬಹುಶಃ ರಾಜ್ಯದ ಮುಖ್ಯಮಂತ್ರಿಗಳ ಆರ್ಥಿಕ ಸಲಹೆಗಾರರು ಇತ್ತೀಚೆಗೆ ವಾಸ್ತವದ ನುಡಿಗಳು ಬಹುಶಃ ಅವರು ನುಡಿದಿರ್ತಕ್ಕಂಥದ್ದು ಇದೆಲ್ಲವೂ ಕೂಡ ಭಾಳ ಸ್ಪಷ್ಟವಾಗಿ ಇವತ್ತು ಅರ್ಥ ಆಗ್ತಾ ಇರ್ತಕ್ಕಂಥದ್ದು ಕಾಂಗ್ರೆಸ್ ಸರ್ಕಾರ ಯಾವ ರೀತಿ ಆಡಳಿತವನ್ನು ಮಾಡ್ತಾ ಇದೆ ರಾಜ್ಯದಲ್ಲಿ ಅಂತಕ್ಕಂಥದ್ದು. ನಮ್ಮ ನಾಳೆಯ ದಿನ ಫ್ರೀಡಂ ಪಾರ್ಕ್ನಲ್ಲಿ ನಾವೇನು ದೊಡ್ಡ ಮಟ್ಟದಲ್ಲಿ ಒಂದು ಅಭಿಯಾನವನ್ನು ಪ್ರಾರಂಭ ಮಾಡಿದ್ದೇವೆ ಈಗಾಗಲೇ. ಇದು ಬಹುಶಃ ಜನತಾದಳ ಪಕ್ಷದ ಅಭಿಯಾನ ಅನ್ನೋದಕ್ಕಿಂತ ಹೆಚ್ಚಾಗಿ ರಾಜ್ಯದ ಜನರ ಒಂದು ಭಾವನೆಗಳೇನಿದೆ, ಕಾಂಗ್ರೆಸ್ಸು ಸರ್ಕಾರ ಸಾಕಪ್ಪ ಸಾಕು ಅಂತಕ್ಕಂಥದ್ದು ಪ್ರತಿಯೊಬ್ಬ ಕನ್ನಡಿಗನ ಒಂದು ಹೃದಯದಲ್ಲಿ ಈಗಾಗಲೇ ಈ ಕಾಂಗ್ರೆಸ್ನ ಸರ್ಕಾರ ಬಂದಾಗಿನಿಂದನೂ ನಿರಂತರವಾಗಿ ಬೆಲೆ ಏರಿಕೆ ಇರ್ಬೋದು, ಇವತ್ತು ಭ್ರಷ್ಟಾಚಾರ ಇರ್ಬೋದು, ಜೊತೆಯಲ್ಲಿ 5 ಗ್ಯಾರಂಟಿಗಳ ಹೆಸರಲ್ಲಿ ಯಾವ ರೀತಿ ಸ್ವೇಚ್ಛಾಚಾರವಾಗಿ ರಾಜ್ಯದ ಸಂಪತ್ತನ್ನು ಕಾಂಗ್ರೆಸ್ ಪಕ್ಷ ಲೂಟಿ ಮಾಡ್ತಾ ಇದೆ ಅಂತಕ್ಕಂಥದ್ದು ಸಾಕಷ್ಟು ಉದಾಹರಣೆಗಳಿದೆ. ಕಳೆದ 2 ವರ್ಷದಿಂದ ಇತ್ತೀಚೆಗಷ್ಟೇ 16ನೇ ಬಡ್ಜೆಟ್ನ ಮಂಡನೆ ಮಾಡಿರ್ತಕ್ಕಂಥ ರಾಜ್ಯದ ಮುಖ್ಯಮಂತ್ರಿಗಳು 2.25 ಲಕ್ಷ ಕೋಟಿಯಷ್ಟು ಸಾಲವನ್ನು ಇವತ್ತು ಪ್ರತಿಯೊಬ್ಬ ಕನ್ನಡಿಗನ ಹೆಗಲ ಮೇಲೆ ಹೊರಿಸಿರ್ತಕ್ಕಂಥದ್ದು. ಸ್ವತಂತ್ರ ಬಂದಾಗಿಂದ ಇಲ್ಲಿವರೆಗೂ 5 ಲಕ್ಷ ಕೋಟಿ ಸಾಲ ಆಗಿರ್ತಕ್ಕಂಥದ್ದು. ಆದರೆ 2 ವರ್ಷದಲ್ಲಿ ಇವತ್ತು 2 ಲಕ್ಷಕ್ಕೂ ಕೋಟಿಗೂ ಅಧಿಕ ಸಾಲ ಮಾಡಿರ್ತಕ್ಕಂಥದ್ದು. ಯಾತಕ್ಕೆ ನೀವು ಸಾಲ ಮಾಡಿದ್ರಿ? ಅಭಿವೃದ್ಧಿಗೋಸ್ಕರ ಸಾಲ ಮಾಡಿದ್ದೀರಾ? ಅನುದಾನ ಕೊಡ್ಲಿಕ್ಕೆ ಸಾಲ ಮಾಡಿದ್ದೀರಾ? ಅಥವಾ ಹೋಗಲಿ 5 ಗ್ಯಾರಂಟಿಗಳನ್ನ ನೀವೇನು ಜನಕ್ಕೆ ಕೊಡ್ತೇವೆ ಅಂತಕ್ಕಂಥ ಭರವಸೆಯ ಒಂದು ಹಿನ್ನೆಲೆಯಲ್ಲಿ ಇವತ್ತು ನೀವು ಆಡಳಿತಕ್ಕೆ ಬಂದಿರತಕ್ಕಂಥವ್ರು. ಎಷ್ಟರ ಮಟ್ಟಕ್ಕೆ ನೀವು ಗ್ಯಾರಂಟಿ ಯೋಜನೆಗಳನ್ನ ನೀವು ಕೊಟ್ಟಿರ್ತಕ್ಕಂಥ ಮಾತು ಜನ ಕೇಳಲಿಲ್ಲ ಗ್ಯಾರಂಟಿ ಕೊಡಿ ಅಂತ. ಪ್ರತಿ ತಿಂಗಳು ನಾವು ಚಾಚು ತಪ್ತೀರಾ ನಿಮಗೆ 2,000 ರೂಪಾಯಿ ಗೃಹಲಕ್ಷ್ಮಿ ಕೊಡ್ತೀವಿ, ಗೃಹಜ್ಯೋತಿ ಕೊಡ್ತೀವಿ, ಯುವ ನಿಧಿ ಕೊಡ್ತೀವಿ, ಎಲ್ಲ ರೀತಿಯಾದಂಥ ನೀವು ಪ್ರಣಾಳಿಕೆಯಲ್ಲಿ ನೀವು ಮಾತು ಕೊಟ್ರಿ. ಬಟ್ ಅಲ್ಟಿಮೇಟ್ಲಿ ಕನಿಷ್ಠ ಪಕ್ಷ ಅದನ್ನಾದರೂ ನಿಮ್ಗೆ ಉಳಿಸ್ಕೊಳಕ್ಕಾಗ್ತಾ? ಗ್ಯಾರಂಟಿ ಹೆಸರಲ್ಲಿ ಇವತ್ತು ಒಂದು ಕಡೆ ಭ್ರಷ್ಟಾಚಾರ, ಇನ್ನೊಂದು ಕಡೆ ನಿರಂತರ ಬೆಲೆ ಏರಿಕೆ. ಬರ್ತ್ ಸರ್ಟಿಫಿಕೇಟಿಂದ ಹಿಡಿದು ಡೆತ್ ಸರ್ಟಿಫಿಕೇಟಿಂದ ಹಿಡಿದು ಮೆಟ್ರೋ ಇರ್ಬೋದು, ಜೊತೆಯಲ್ಲಿ ಬಸ್ ಪ್ರಯಾಣಿಕರ ಮೇಲೆ ಹಾಕಿರ್ತಕ್ಕಂಥ ಹೊರೆ ಇರ್ಬೋದು, ಆಸ್ಪತ್ರೆ OPDಗಳಲ್ಲಿ ಶುಲ್ಕ ಹೆಚ್ಚಳ ಮಾಡಿರ್ತಕ್ಕಂಥದ್ದು ಇರ್ಬೋದು. ಈ ರೀತಿ ಬಹುಶಃ ಒಂದು 48 ಬೆಲೆ ಏರಿಕೆಗಳು ನಿರಂತರವಾಗಿ ಈ ರಾಜ್ಯದ ಪ್ರತಿಯೊಬ್ಬ ಕನ್ನಡಿಗನ ಮೇಲೆ ಇವತ್ತು ಒಂದು ಹೊರೆಯನ್ನು ಹೊರಿಸಿರ್ತಕ್ಕಂಥ ಈ ರಾಜ್ಯ ಸರ್ಕಾರವನ್ನು ಬಹುಶಃ ಪ್ರತಿಯೊಬ್ಬರು ಕೂಡ ಖಂಡಿಸ್ತಕ್ಕಂಥ ಒಂದು ದಿನಗಳು ಪ್ರಾರಂಭ ಆಗೋಗಿದೆ ಈಗಾಗಲೇ ಕಳೆದ 2 ವರ್ಷದಲ್ಲಿ. ಹಾಗಾಗಿ ಇವತ್ತು ರಾಜ್ಯದ ಜನತೆಯ ಭಾವನೆಗೆ ಸ್ಪಂದಿಸ್ತಕ್ಕಂಥ ಕೆಲಸ ಜನತಾದಳ ಪಕ್ಷ ಮಾಡಬೇಕಾಗಿದೆ. ಇವತ್ತು ನಾವು ಒಂದು ರಾಜಕೀಯ ಪಕ್ಷವಾಗಿ ಇವತ್ತು ಜನರ ಜೊತೆ ನಾವಿದ್ದೇವೆ ಅಂತಕ್ಕಂಥ ಒಂದು ಆತ್ಮವಿಶ್ವಾಸವನ್ನು ಮೂಡಿಸಬೇಕಾಗಿದೆ. ಜೊತೆಯಲ್ಲಿ ಕಾಂಗ್ರೆಸ್ಸು ಯಾವ್ಯಾವ ರೀತಿ ಕಳೆದ 2 ವರ್ಷದಿಂದ ಯಾವ್ಯಾವ ಹಂತದಲ್ಲಿ ಎಡವಿದೆ ಇವೆಲ್ಲವನ್ನು ಕೂಡ ನಾಳೆಯ ದಿನ ಫ್ರೀಡಂ ಪಾರ್ಕ್ನಲ್ಲಿ ಕೇಂದ್ರದ ಸಚಿವರಾಗಿರ್ತಕ್ಕಂಥ ಪಕ್ಷದ ನಾಯಕರು ಸನ್ಮಾನ್ಯ ಕುಮಾರಣ್ಣವರ ನೇತೃತ್ವದಲ್ಲಿ ಹಾಗೂ ಪಕ್ಷದ ಎಲ್ಲ ಶಾಸಕರು, ಮಾಜಿ ಶಾಸಕರು, ಸಂಪೂರ್ಣ ಕಾರ್ಯಕರ್ತರು ಎಲ್ಲರೂ ಕೂಡ ಜೊತೆಗೂಡಿ, ಅಷ್ಟೇ ಅಲ್ಲ ಎಲ್ಲ ಸಾರ್ವಜನಿಕರಿಗೂ ಕೂಡ ನಿಮ್ಮ ಮಾಧ್ಯಮದ ಮೂಲಕ ನಾನು ದಯಮಾಡಿ ಈ ಒಂದು ಅಭಿಯಾನ ಏನಿದೆ, ಈ ಅಭಿಯಾನ ಒಂದು ದಿನದ ಅಭಿಯಾನ ಅಲ್ಲ. ಸಾಕಪ್ಪ ಸಾಕು ಕಾಂಗ್ರೆಸ್ ಸರ್ಕಾರ ಈ ಅಭಿಯಾನ ನಿರಂತರವಾಗಿ ಈ ಸರ್ಕಾರವನ್ನು, ಈ ಭ್ರಷ್ಟ ಸರ್ಕಾರವನ್ನು ಕಿತ್ತೊಗೆಯವರೆಗೂ ಕೂಡ ನಿರಂತರವಾಗಿ ಸಾಕಪ್ಪ ಸಾಕು ಅಭಿಯಾನ ಜಾರಿಯಲ್ಲಿ ಇಡ್ತೇವೆ.
ಸರ್, ಹಿಂದಿನ ಸರ್ಕಾರ ಬಿ ಜೆ ಪಿಯ ವಿರುದ್ಧ ಪೇ ಸೇಮ್ ಕ್ಯಾಂಪೇನನ್ನು ಮಾಡಿದರು. ಇವತ್ತು ನೀವು ಡಿಫ್ರೆಂಟಾಗಿ ಅದೇ ರೀತಿಯ ಹೋರಾಟವನ್ನು ಮಾಡ್ತಿದ್ರಿ. ಸ್ಕ್ಯಾನರ್ ಮೂಲಕ ಸಾಕಪ್ಪ ಸಾಕು ಅನ್ನೋ ಒಂದು ಸರ್ಕಾರ. ಈ ಯೋಚನೆ ಹೊರಳಿದ್ದು ಹೇಗೆ ಸರ್? ಬಿ ಜೆ ಪಿಯವರಿಗೆ ಇದು ಗೊತ್ತಾಗಲಿಲ್ವಾ? ಈಗ ಇಲ್ಲಿ ನಿಮಗೆ ಗೊತ್ತಿದ್ದಂಗೆ ಕಳೆದ ಸಾರ್ವತ್ರಿಕ ಚುನಾವಣೆ ಸಂದರ್ಭದಲ್ಲಿ ಕಾಂಗ್ರೆಸ್ಸು ನೀವೇ ಹೇಳಿದಂತೆ ಪೇ ಸಿ ಎಮ್ ಅಭಿಯಾನ, ಕಮಿಷನ್ನ ಆರೋಪ ಇವೆಲ್ಲವೂ ಕೂಡ ಮಾಡಿದರು. ನಮಗೊಂದು ಅವಕಾಶ ಕೊಡಿ, ನಾವು ಸಂಪೂರ್ಣವಾಗಿ ಈ ಕಮಿಷನ್ ಅಂತಕ್ಕಂಥದ್ದನ್ನು ಹೋಗಲಾಡಿಸ್ತೇವೆ ಅಂತಕ್ಕಂಥದ್ದನ್ನು ಹೇಳಿದರು. ಬಟ್ ಅಂತಿಮವಾಗಿ ಇವತ್ತು ಸಚಿವರ ಕುಟುಂಬಸ್ಥರು ಕಮಿಷನ್ ಏಜೆಂಟಾಗಿ ವರ್ತನೆ ಮಾಡ್ತಕ್ಕಂಥ ಎಲ್ಲವೂ ಕೂಡ ಇವತ್ತು ನಿಮ್ಮ ಕಣ್ಣು ಮುಂದೆ ನೀವೇ ತೆರೆದಿಟ್ಟಿದ್ದೀರಿ. ಇವೆಲ್ಲ ಕಾಣ್ತಾ ಇದೆ ಯಾವ ರೀತಿ ಹೊರಟಿದ್ದಾರೆ ಕಾಂಗ್ರೆಸ್ಸು ಅಂತಕ್ಕಂಥದ್ದು. ಇವತ್ತು 40% ಕಮಿಷನ್ ಆರೋಪ ಅವತ್ತೇನು ಮಾಡಿದರು ಅಂದಿನ ಸರ್ಕಾರದ ಮೇಲೆ, ಇವತ್ತು ಈ ಪರ್ಸೆಂಟೇಜ್ ಅಂತಕ್ಕಂಥದ್ದು ಯಾವ ಹಂತಕ್ಕೆ ಹೋಗಿ ತಲುಪಿದೆ ಅಂತಕ್ಕಂಥದ್ದು ಎಲ್ರಿಗೂ ಕೂಡ ಗೊತ್ತಿರತಕ್ಕಂಥ ವಿಚಾರ. ಹಾಗಾಗಿ ಒಂದು ನಾನು ಹೇಳ್ತೇನೆ, ಇಲ್ಲಿ ನಮ್ಮ ಮಿತ್ರ ಪಕ್ಷವಾಗಿರ್ತಕ್ಕಂಥ ಭಾರತೀಯ ಜನತಾ ಪಾರ್ಟಿ ಇರಲಿ, ಜನತಾದಳ ಪಕ್ಷ ಇರಲಿ, ನಮ್ಮ ಅಜೆಂಡಾ ಒಂದೇ, ನಮ್ಮ ಗುರಿ ಒಂದೇ. ಈ ರಾಜ್ಯ ಸರ್ಕಾರದ ವೈಫಲ್ಯತೆಗಳನ್ನ ಇವತ್ತು ಎಳೆಯಾಗಿ ಬಿಚ್ಚಿಡ್ತಕ್ಕಂಥ ಕೆಲಸ ಸದನದ ಒಳಗಡೆ ಒಟ್ಟಾಗಿ ಮಾಡಿದ್ದೇವೆ. ಇವತ್ತು ಅವರು ಒಂದು ರಾಷ್ಟ್ರೀಯ ಪಕ್ಷ ಇದ್ದಾರೆ, ಅವರು ಅವರ ಪಕ್ಷ ಸಂಘಟನೆಯ ದೃಷ್ಟಿಯಿಂದ ಅವರು ಕೆಲವೊಂದಷ್ಟು ನಿರ್ಣಯಗಳು ತಗೊಂಡಿದ್ದಾರೆ. ನಾವು ನಮ್ಮ ಜವಾಬ್ದಾರಿಗಳನ್ನ ಇವತ್ತು ರಾಜ್ಯದ ಜನತೆ ಮುಂದೆ ಇವತ್ತು ನಾವೇನು ಅಂತಕ್ಕಂಥದ್ದನ್ನ ತೋರಿಸ್ಬೇಕಾಗಿದೆ. ಹಾಗಾಗಿ ನಾವು ಕೂಡ ರಾಜ್ಯದ ಜನತೆ ಜೊತೆ ಇದ್ದೇವೆ ಅಂತಕ್ಕಂಥದ್ದನ್ನು ನಾಳೆ ದಿನ ಫ್ರೀಡಮ್ ಪಾರ್ಕ್ನಲ್ಲಿ ಏನು ವಿಧಾನಸೌಧ ಚಲೋ ಅಂತಕ್ಕಂಥ ಒಂದು ಪಾದಯಾತ್ರೆ ಮೂಲಕ ಇವತ್ತು ನಾವು ರಾಜ್ಯದ ಜನತೆ ಜೊತೆ ಇದ್ದೇವೆ ಅಂತಕ್ಕಂಥ ಸ್ಪಷ್ಟ ಸಂದೇಶವನ್ನು ಕೊಡಲಿಕ್ಕೆ ಇಷ್ಟಪಡ್ತೇವೆ. ಜನಸಾಮಾನ್ಯರಿಗೆ ಫ್ರೀ ಗ್ಯಾರಂಟಿಗಳನ್ನ ಕೊಟ್ಟು ನಾವು ಅವ್ರ ಕೈ ಹಿಡಿತೇವೆ ಅಂತ ಹೇಳಿದರು. ಆದರೆ ಇವತ್ತು ದಿನನಿತ್ಯ 2 ವರ್ಷದಲ್ಲಿ ಹಲವಾರು ಬೆಲೆ ಏರಿಕೆಗಳನ್ನ ಮಾಡಿದ್ದಾರೆ. ಹಾಲಾಯಿತು, ನೀರಾಯಿತು, ಬಸ್ ರೇಟ್ ಆಯಿತು, ಎಲ್ಲವೂ ಆಗಿದೆ. ಈ ಜನರು ಹೇಗೆ ಬದುಕಬೇಕು ಇಂಥ ಕಷ್ಟ ಪರಿಸ್ಥಿತಿಯಲ್ಲಿ? ಈಗ ತಾವೇ ಹೇಳ್ದಂಗೆ ನಿರಂತರವಾಗಿ ಹಾಲಿರ್ಬೋದು ಲೀಟ್ರಿಗೆ 9 ರೂಪಾಯಿ ಏರಿಕೆ ಮಾಡಿರ್ತಕ್ಕಂಥದ್ದು. ಈ ನೀರಿನ ದರ ಕೂಡ ಈಗ ನಿಗದಿ ಮಾಡ್ಕೊಂಡಿದ್ದಾರೆ. ಬಹುಶಃ ನಿನ್ನೆ ದಿನ ಅದು ಪ್ರಕಟಣೆ ಕೂಡ ಹೊರಡಿಸಿದ್ದಾರೆ ರಾಜ್ಯ ಸರ್ಕಾರ. ಈ ರೀತಿ ಅನೇಕ ಬೆಲೆ ಏರಿಕೆಗಳಿಂದ ಪ್ರತಿನಿತ್ಯ ಜನ ಯಾವ ರೀತಿ ಜೀವನವನ್ನು ಸಾಗಿಸ್ಬೋದು ಅಂತಕ್ಕಂಥದ್ದು ಇದು ಯಾವುದೂ ಕೂಡ ಇವ್ರ ತಲೆನಲ್ಲಿಲ್ಲ. ಅಂತಿಮವಾಗಿ 5 ವರ್ಷ ಆಡಳಿತಕ್ಕೆ ಬಂದಿದ್ದಾರೆ. ಈ 5 ವರ್ಷದಲ್ಲಿ ಮತ್ತೆ ಚುನಾವಣೆ ಇಲ್ವಲ್ಲ ಮಧ್ಯದಲ್ಲಿ ಜನ ತೋರಿಸ್ಲಿಕ್ಕೆ, ಉತ್ತರ ಕೊಡಲಿಕ್ಕೆ. ಹಾಗಾಗಿ ಸ್ವೇಚ್ಛಾಚಾರವಾಗಿ ರಾಜ್ಯದ ಸಂಪತ್ತು ಲೂಟಿ ಮಾಡ್ತಾ ಇದ್ದಾರೆ. ಮುಂದಿನ ದಿನಗಳಲ್ಲಿ ಇದು ಎಲ್ಲದಕ್ಕೂ ತಕ್ಕ ಉತ್ತರವನ್ನು ಕೊಡ್ತಕ್ಕಂಥ ದಿನಗಳು ಭಾಳ ದೂರ ಇಲ್ಲ ಅಂತಕ್ಕಂಥದ್ದು ಈ ಸಂದರ್ಭದಲ್ಲಿ ಹೇಳಬೇಕಾಗ್ತದೆ. ರಾಜ್ಯ ಸರ್ಕಾರ ಮುಸ್ಲಿಂ ಮೀಸಲಾತಿಯನ್ನು ಮಾಡಿರುವಂಥದ್ದು ಎಷ್ಟರ ಮಟ್ಟಿಗೆ ಸರಿ ಅಂತೀರಿ? ಇವತ್ತು ಜಾತಿ ಗಣತಿಯ ಒಂದು ವರದಿಯನ್ನು ಜಾರಿ ಮಾಡೋದಕ್ಕೆ ಹೊರಟಿದ್ದಾರೆ. ಇದರ ಬಗ್ಗೆ ನಿಮಗೆ ಅಭಿಪ್ರಾಯ? ಇವತ್ತು ಜಾತಿ ಗಣತಿ ಬಗ್ಗೆ ಈಗಾಗಲೇ ಬೆಳಗ್ಗಿನಿಂದ ಸಾಕಷ್ಟು ಚರ್ಚೆಗಳೇನು ಪ್ರಾರಂಭ ಆಗಿದೆ. ಕಾಂತರಾಜು ಅವರ ವರದಿ ಕಳೆದ 10 ವರ್ಷದಿಂದೇ ಸಿದ್ದರಾಮಯ್ಯನವರೇ ಈ ಹಿಂದೆ ಮೊದಲನೇ ಬಾರಿ ಮುಖ್ಯಮಂತ್ರಿ ಆದಂಥ ಸಂದರ್ಭದಲ್ಲಿ ಕಾಂತರಾಜು ವರದಿ ಹೊರಡಿಸಬೇಕು ಅಂತಕ್ಕಂಥದ್ದು ಒಂದು ಆಯೋಗ ಸೃಷ್ಟಿ ಮಾಡಿ ಇವತ್ತೇನು ಈ ಜಾತಿ ಗಣತಿಯ ಸಮೀಕ್ಷೆಯನ್ನು ಮಾಡ್ತಕ್ಕಂಥದ್ದಕ್ಕೆ ಮುಂದಾದರು. ಇಲ್ಲಿ ಸಾಮಾಜಿಕ ಹಾಗೂ ಶೈಕ್ಷಣಿಕ ಜಾತಿ ಗಣತಿ ಅಂತಕ್ಕಂಥದ್ದನ್ನೇನು ಹೇಳ್ತಾ ಇದ್ದಾರೆ, ಇಲ್ಲಿ ಪ್ರತಿಯೊಂದು ಸಮುದಾಯಗಳಿಗೂ ಕೂಡ ಸಾಮಾಜಿಕವಾಗಿ, ಆರ್ಥಿಕವಾಗಿ, ಶೈಕ್ಷಣಿಕವಾಗಿ, ಉದ್ಯೋಗದಲ್ಲಿರ್ಬೋದು, ಇವೆಲ್ಲದ್ರ ಕಡೆ ಕೂಡ ಶಕ್ತಿಯನ್ನು ತುಂಬಿಸ್ಬೇಕಾಗಿರ್ತಕ್ಕಂಥದ್ದು ನಮ್ಮೆಲ್ಲರ ಜವಾಬ್ದಾರಿ. ಆದರೆ ಇದು ಎಷ್ಟರ ಮಟ್ಟಕ್ಕೆ ಈ ಜಾತಿ ಗಣತಿ ಅಂತಕ್ಕಂಥದ್ದು ವೈಜ್ಞಾನಿಕವಾಗಿ ಮಾಡಿದ್ದಾರೆ ಅಂತಕ್ಕಂಥ ಒಂದು ಪ್ರಶ್ನೆ ಇವತ್ತು ಮೂಡ್ತಾ ಇರ್ತಕ್ಕಂಥದ್ದು ಪ್ರತಿಯೊಬ್ಬರಲ್ಲೂ ಕೂಡ. ಏಕೆಂದರೆ ಈ ಸರ್ವೆ ಅಂತ ಇವರೇನು ಸಮೀಕ್ಷೆ ಅಂತ ಏನು ಹೇಳ್ತಾ ಇದ್ದಾರೆ, ಈ ಸರ್ವೆ ರಿಪೋರ್ಟ್ನಲ್ಲಿ ಎಷ್ಟು ಮನೆಗಳಿಗೆ ಇವರು ಹೋಗಿ 7.5 ಕೋಟಿ ಕನ್ನಡಿಗರ ಮನೆಗಳಿಗೆ ಎಷ್ಟು ಮನೆಗಳಿಗೆ ಹೋಗಿದ್ದಾರೆ, ಎಷ್ಟು ಮನೆಗಳಿಗೆ ತೆರಳಿ ಅಕ್ನಾಲೆಡ್ಜ್ಮೆಂಟ್ ಬಡಿಸ್ಕೊಂಡಿದ್ದಾರೆ. ಹೋಗಲಿ, ನಮ್ಮ ಮನೆಗಂತೂ ಯಾರೂ ಬಂದಿಲ್ಲ, ದೇವೇಗೌಡರು ಸಾಹೇಬ್ರ ಮನೆಗೆ ಯಾರೂ ಹೋಗಿಲ್ಲ. ಇನ್ನೂ ಅನೇಕ ಜನ ಇವತ್ತು ಇವಾಗ ನೀವು ನಮ್ಮ ಪಕ್ಕದ ಮನೆಗೆ ಹೋಗಿ, ಆ ಕಡೆ ಮನೆಗೆ ಹೋಗಿ, ಈ ಕಡೆ ಮನೆಗೆ ಹೋಗಿ, ಹಿಂದೆ ರೋಡ್ಗೆ ಹೋಗಿ, ಅಥವಾ ನಿಮ್ಮ ಮನೆಗೆ ಯಾರು ಬಂದಿದ್ರೆ ಅನ್ನೋ ನನಗೆ ಗೊತ್ತಿಲ್ಲ. ಆದರೆ ಕೇವಲ ಈ ಸಮೀಕ್ಷೆ ನಡೆದಂಥ 40 ದಿನಗಳಲ್ಲಿ ರಾಜ್ಯವನ್ನು ಕವರ್ ಮಾಡೋಕ್ಕಾಗತ್ತಾ ಅಂತ ನೋಡಿ. ಈ ಸಮೀಕ್ಷೆ ಅತ್ಯಂತ ಅನ್ಸೈಂಟಿಫಿಕ್ ಮೆಥಡ್ನಲ್ಲಿ ಆಗಿರ್ತಕ್ಕಂಥದ್ದು. 7.5 ಕೋಟಿ ಕನ್ನಡಿಗರ ಮನೆಗಳಿಗೆ ಅವರು ಹೋಗಿಲ್ಲ ಅಂತಕ್ಕಂಥದ್ದು ಭಾಳ ಸ್ಪಷ್ಟ. ಏಕೆಂದರೆ ಯಾರನ್ನು ಕೇಳಿದ್ರು ಕೂಡ ಈಗ ಕಾಂಗ್ರೆಸ್ನ ಸ್ವಪಕ್ಷದ ಸಚಿವರುಗಳೇ ಬಹುಶಃ ಇವತ್ತೇನು ಸಂಪುಟದಲ್ಲಿ
ಇವತ್ತು ಕೆಲವೊಂದಷ್ಟು ಈ ಮಂಡನೆ ಬಗ್ಗೆ ಇತ್ಯರ್ಥ ಆಗಬೇಕಾಗಿತ್ತು. ಆದರೆ ಅಲ್ಲೂ ಬಹುಶಃ ಇಂಟರ್ನಲಿ ಸ್ವಪಕ್ಷದ ಸಚಿವರುಗಳೇ ಬಹುಶಃ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ ಅಂತಕ್ಕಂಥದ್ದು ಬಹುಶಃ ಅತಿ ಶೀಘ್ರದಲ್ಲಿ ಈಗ ಇವೆಲ್ಲ ವಿಚಾರವೂ ಕೂಡ ಹೊರಗೆ ಬರ್ಬೋದು, ನಿಮ್ಮ ಮೂಲಕನೇ ಹೊರಗೆ ಬರಬೇಕಾಗಿರ್ತಕ್ಕಂಥದ್ದು ಬರುತ್ತೆ. ಹಾಗಾಗಿ ಇಲ್ಲಿ ಯಾವುದೇ ಪಕ್ಷದ ಶಾಸಕರಾಗಲಿ ಯಾರಿಗೂ ಕೂಡ ಮಂತ್ರಿಗಳಿಗಾಗಲಿ ಇದು ಸಮಾಧಾನ ತಂದುಕೊಟ್ಟಿರ್ತಕ್ಕಂಥ ವರದಿಯಲ್ಲ. ಇದು ಸುಮ್ಮನೆ ರಾಜಕೀಯವಾಗಿ ನಿಮ್ಮ ಬೇಳೆಕಾಳು ಬೇಯಿಸ್ಕೊಳ್ಳೋದಕ್ಕೋಸ್ಕರ ಈ ವರದಿಯನ್ನು ಮಾಡಿದ್ದಾರೆ ಅಂತಕ್ಕಂಥದ್ದು ಭಾಳ ಸ್ಪಷ್ಟ. ಸರ್, ಸ್ಮಾರ್ಟ್ ಮೀಟರ್ ವಿಚಾರಕ್ಕೆ ನೀವು ಒಂದು ಸುದ್ದಿಗೋಷ್ಠಿಯನ್ನು ಕೂಡ ನಡೆಸಿದ್ರಿ, ಅದು ಕೂಡ ಇನ್ನೂ ಇತ್ಯರ್ಥ ಆಗಿಲ್ಲ. ಸಾವಿರಾರು ಕೋಟಿ ರೂಪಾಯಿ ಈ ಸರ್ಕಾರದಲ್ಲಿ ಇಲ್ಲ, ಆರ್ಥಿಕ ಖಾಲಿಯಾಗಿದೆ ಅನ್ನೋ ಮಾತನ್ನು ಹೇಳ್ತಾರೆ. ಆದರೆ ಇತ್ತ ಹಗರಣಗಳಾಗ್ತಿದ್ದಾವೆ. ಇದರ ವಿರುದ್ಧ ಹೋರಾಟ ಹೇಗಿರುತ್ತೆ ನೀವು? ಸ್ಮಾರ್ಟ್ ಮೀಟ್ರ್ ಬಗ್ಗೆ ಈಗಾಗಲೇ ಪತ್ರಿಕಾಗೋಷ್ಠಿಯಲ್ಲಿ ಭಾಳ ಸ್ಪಷ್ಟವಾಗಿ ಯಾವ ರೀತಿ ಹಗರಣ ಆಗಿದೆ, ಬೇರೆ ಬೇರೆ ರಾಜ್ಯದಲ್ಲಿ ಆ ಸ್ಮಾರ್ಟ್ ಮೀಟ್ರ್ನ ಬೆಲೆ 950 ರೂಪಾಯಿ ಇರ್ತಕ್ಕಂಥದ್ದು, ಇಲ್ಲಿ 4998 ರೂಪಾಯಿ ಇರ್ತಕ್ಕಂಥದ್ದು, ಇವೆಲ್ಲ ಯಾವ್ಯಾವ ರೀತಿ ಹಗರಣ ಆಗಿದೆ, ಎಷ್ಟು ಸಾವಿರಾರು ಕೋಟಿ ಮತ್ತು ಸರ್ಕಾರದ ಖಜಾನೆಗೆ ಬೊಕ್ಕಸಕ್ಕೆ ಕೈ ಹಾಕಿ ಇವತ್ತು ಲೂಟಿ ಮಾಡಿದ್ದಾರೆ ಅಂತಕ್ಕಂಥದ್ದು, ಇವೆಲ್ಲದ್ರ ಬಗ್ಗೆ ನಾನು ಮಾತನಾಡಿದ್ದೇನೆ. ನಾಳೆ ದಿನ ಫ್ರೀಡಮ್ ಪಾರ್ಕಲ್ಲಿ ಇವೆಲ್ಲವೂ ಕೂಡ ಸವಿಸ್ತರವಾಗಿ ಚರ್ಚೆ ಮಾಡ್ತೇವೆ. ಥ್ಯಾಂಕ್ ಯು. ಇದಿಷ್ಟು ನಿಖಿಲ್ ಕುಮಾರಸ್ವಾಮಿ ಅವರ ಮಾತು. ಕ್ಯಾಮರಾ ಪರ್ಸನ್ ಲಕ್ಷ್ಮೀಕಾಂತ್ ಜೊತೆ ದುರ್ಗೇಶ್ ನಾಯಕ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.